ಪ್ರತಿಯೊಂದು ಗ್ರಹವೂ ನಮ್ಮ ಭವಿಷ್ಯಕ್ಕೆ ತನ್ನದೇ ಆದ ಕೊಡುಗೆಯನ್ನ ನೀಡುತ್ತದೆ. ಆತ್ಮೀಯರೇ, ತಮಗೆಲ್ಲ ಆಸ್ಟ್ರೋ ಸೀಕ್ರೆಟ್ ಬೈ ಶಿವ ಚಾನಲ್ಗೆ ಆತ್ಮೀಯ ಸ್ವಾಗತ. ಆತ್ಮೀಯರೇ, ಕಳೆದ ಹಲವಾರು ದಿನಗಳಿಂದ ಜ್ಯೋತಿಷ್ಯದಲ್ಲಿ ನಾನು ಕಲಿತ ಹಲವಾರು ವಿಷಯಗಳನ್ನ ಈ ಚಾನಲ್ ಮುಖಾಂತರ ತಮ್ಮ ಮುಂದೆ ತಂದಿದ್ದೇನೆ. ತಾವುಗಳೆಲ್ಲ ಅವುಗಳ ವಿವರಗಳನ್ನ ತಿಳಿದುಕೊಂಡಿದ್ದೀರಿ ಎಂದು ನಂಬಿದ್ದೇನೆ. ಇನ್ನು ತಾವು ಆ ವಿಡಿಯೋಗಳನ್ನ ವೀಕ್ಷಣೆ ಮಾಡಿಲ್ಲದಿದ್ದರೆ ಅವುಗಳನ್ನು ವೀಕ್ಷಣೆ ಮಾಡಿ ಅವುಗಳಿಂದ ಪ್ರಯೋಜನ ಪಡೆಯಬೇಕೆಂದು ನಮ್ರವಾಗಿ ಕೋರುತ್ತಿದ್ದೇನೆ. ಈ ದಿನಾಂಕ 16/3/2024ರಿಂದ 30/3/2024 ಭವಿಷ್ಯವನ್ನ ಈ ವಿಡಿಯೋ ಮುಖಾಂತರ ತಮ್ಮ ಮುಂದೆ ತರುತ್ತಿದ್ದೇನೆ. ಈ ಭವಿಷ್ಯವನ್ನ ತಿಳಿದುಕೊಳ್ಳುವುದಕ್ಕೂ ಮುಂಚೆ ಈ ವಿಶೇಷ ಸೂಚನೆಗಳನ್ನ ತಾವು ಅರ್ಥ ಮಾಡಿಕೊಳ್ಳಬೇಕು ಎಂಬುದು ನನ್ನ ನಮ್ರ ವಿನಂತಿ. ರಾಶಿ ಚಕ್ರದಲ್ಲಿ ನವಗ್ರಹಗಳ ಸಂಚಾರದ ಮೇಲೆ ಪ್ರತಿಯೊಂದು ಲಗ್ನ ಅಥವಾ ರಾಶಿಗೆ ಈ ಕೆಳಕಂಡ ಭವಿಷ್ಯವನ್ನ ಕೊಡಲಾಗಿದೆ. ಒಂದು ಗ್ರಹದಿಂದ, ಉದಾಹರಣೆಗೆ ಗುರು ಅಥವಾ ಶನಿಯ ಸಂಚಾರದ ಮೇಲೆ ಭವಿಷ್ಯವನ್ನ ಹೇಳಲಾಗುವುದಿಲ್ಲ. ಪ್ರತಿಯೊಂದು ಗ್ರಹವೂ ನಮ್ಮ ಭವಿಷ್ಯಕ್ಕೆ ತನ್ನದೇ ಆದ ಕೊಡುಗೆಯನ್ನ ನೀಡುತ್ತದೆ. ಪ್ರತಿಯೊಂದು ಗ್ರಹವು ಶುಭ ಮತ್ತು ಅಶುಭ ಎನ್ನುವುದು ಅವುಗಳು ಯಾವ ನಕ್ಷತ್ರದಲ್ಲಿ ಸಂಚಾರ ಮಾಡುತ್ತವೆ ಎಂಬುದರ ಮೇಲೆ ನಿರ್ಧಾರವಾಗುತ್ತದೆ. ಚಂದ್ರನ ಸಂಚಾರ ಒಂದು ಭಾವದಿಂದ ಇನ್ನೊಂದು ಭಾವಕ್ಕೆ 2.25 ಅಥವಾ 2.5 ದಿನಗಳಲ್ಲಿಯೇ ಆಗುವುದರಿಂದ ಆ ಗ್ರಹವನ್ನು ಈ ಭವಿಷ್ಯವನ್ನ ನಿರ್ಧರಿಸಲು ಉಪಯೋಗ ಮಾಡಿಲ್ಲ. ನಿಮ್ಮ ಜನ್ಮ ಜಾತಕ ಮತ್ತು ದಶಾಭುಕ್ತಿ ಅಂತರ್ಭುಕ್ತಿಗಳು ಸಹ ಭವಿಷ್ಯ ನೋಡಲು ಬೇಕಾಗುತ್ತದೆ. ವಂದನೆಗಳು. ನಿಮ್ಮ ಲಗ್ನ ಅಥವಾ ರಾಶಿಗೆ ದಿನಾಂಕ 16/3/2024ರಿಂದ 30/3/2024 ಭವಿಷ್ಯವನ್ನ ಈ ವಿಡಿಯೋ ಸರಣಿಗಳ ಮೂಲಕ ತರುತ್ತಿದ್ದೇನೆ. ಇದರ ಉಪಯೋಗವನ್ನ ತಾವು ಪಡೆದುಕೊಳ್ಳಬೇಕಾಗಿ ಕೋರುತ್ತಿದ್ದೇನೆ. ಆತ್ಮೀಯರೇ, ಈ ದಿನ ಮೇಷ ಲಗ್ನ ಅಥವಾ ರಾಶಿಯ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ನಿಧಾನವಾಗಿ ನಿಮ್ಮ ದೇಹ ಸೌಖ್ಯ ಮತ್ತು ಆರೋಗ್ಯ ಚೆನ್ನಾಗಿ ಆಗುತ್ತದೆ. ನಿಮಗೆ ಸಮಾಜದಲ್ಲಿ ಗೌರವ ದಿನೇ ದಿನೇ ಹೆಚ್ಚಾಗುತ್ತದೆ. ನಿಮ್ಮ ಒಡ ಹುಟ್ಟಿದ ತಮ್ಮ ಅಥವಾ ತಂಗಿಗೆ ಲಾಭವಾಗುವ ಸಂಭವವಿದೆ. ನೀವು ಉನ್ನತ ಶಿಕ್ಷಣಕ್ಕೆ ಪ್ರಯತ್ನಿಸುತ್ತಿದ್ದರೆ ಅಥವಾ ಈಗಾಗಲೇ ಶಿಕ್ಷಣವನ್ನ ಪಡೆಯುತ್ತಿದ್ದರೆ ಅದರಲ್ಲಿ ಯಶಸ್ಸು ಕಂಡುಬರಬಹುದು. ವಿದೇಶದಲ್ಲಿ ನೀವು ಜೀವನ ಮಾಡಲು ಪ್ರಯತ್ನ ಮಾಡಬಹುದು. ನಿಮ್ಮ ಒಡ ಹುಟ್ಟಿದ ಅಣ್ಣ ಅಥವಾ ಅಕ್ಕನ ಮನೆಯ ಅಕ್ಕಪಕ್ಕದ ಮನೆಯವರ ಹತ್ತಿರ ತಾವು ಸಹಾಯ ಬಯಸಿದ್ದರೆ ಅದು ಸಿಗುವ ಸಂಭವ ಜಾಸ್ತಿ ಇದೆ. ನಿಮಗೆ ಪಿತ್ರಾರ್ಜಿತ ಆಸ್ತಿ ಲಾಭವಾಗಬಹುದು. ಮನೆಯಲ್ಲಿ ಶಾಂತ ವಾತಾವರಣ ಇರುತ್ತದೆ. ನಿಮಗೆ ಬರಬೇಕಾದ ಇನ್ಶೂರೆನ್ಸ್ ಹಣ ನಿಮಗೆ ಬರಬಹುದು. ನಿಮಗೆ
ಕಷ್ಟವಿಲ್ಲದೆ ಅನಿರೀಕ್ಷಿತ ಲಾಭವಾಗಬಹುದು ಹಾಗೂ ವರದಕ್ಷಿಣೆ ಹಣ ಸಹ ನಿಮಗೆ ಸಿಗಬಹುದು. ನಿಮಗೆ ವಿದೇಶದಲ್ಲಿ ಹಣಕಾಸಿನ ವ್ಯವಹಾರದಲ್ಲಿ ಯಶಸ್ಸು ಕಂಡುಬರುತ್ತಿದೆ. ನಿಮಗೆ ಶತ್ರುಗಳ ತೊಂದರೆ ಕಡಿಮೆಯಾಗಿ ಕೋರ್ಟ್ ಕೇಸ್ನಲ್ಲಿ ಯಶಸ್ಸು ಕಂಡುಬರಬಹುದು. ನಿಮಗೆ ಅಡ್ಡಿ ಆತಂಕ ಮತ್ತು ಆಪಾದನೆಗಳು ಕಡಿಮೆಯಾಗುತ್ತವೆ. ನಿಮ್ಮ ಹಣಕಾಸು ಮತ್ತು ಸಂಪತ್ತು ಹೆಚ್ಚಾಗಬಹುದು. ನಿಮಗೆ ಹೆಚ್ಚಿನ ಲಾಭ ಮತ್ತು ಕಡಿಮೆ ನಷ್ಟ ಕಂಡುಬರುತ್ತಿದೆ. ನಿಮಗೆ ಸ್ಟಾಕ್ ಮತ್ತು ಷೇರುಗಳ ವ್ಯವಹಾರದಲ್ಲಿ ಯಶಸ್ಸು ಕಂಡುಬರಬಹುದು. ನಿಮ್ಮ ಮಾತಿನಲ್ಲಿ ನಯವಂತಿಕೆ ಇರಲಿ, ಇಲ್ಲದಿದ್ದರೆ ತೊಂದರೆಗೆ ಸಿಲುಕಬಹುದು. ನಿಮ್ಮ ತಾಯಿಗೆ ಲಾಭ ಮತ್ತು ನಿಮ್ಮ ಮಕ್ಕಳಿಗೆ ಯಶಸ್ಸು ಕಂಡುಬರುತ್ತಿದೆ. ನಿಮ್ಮ ಹಿರಿಯ ಸಹೋದರ ಮನೆ ಅಥವಾ ವಾಹನ ಖರೀದಿ ಮಾಡಲು ಯತ್ನಿಸಿದರೆ ಅದರಲ್ಲಿ ಯಶಸ್ಸು ಕಂಡುಬರಬಹುದು. ಮದುವೆ ನಿಶ್ಚಯವಾಗಬಹುದು. ವ್ಯವಹಾರದಲ್ಲಿ ಪಾಲುದಾರರ ಜೊತೆ ಉತ್ತಮ ಸಂಬಂಧ ಕಂಡುಬರುತ್ತಿದೆ. ವಿದೇಶದಲ್ಲಿ ಉತ್ತಮ ಸಂಬಂಧ ಮತ್ತು ಯಶಸ್ಸು ಕಂಡುಬರುತ್ತಿದೆ. ತಂದೆಯ ಸ್ನೇಹಿತರೊಂದಿಗೆ ಪಾಲುದಾರಿಕೆ ವ್ಯವಹಾರ ಆರಂಭಿಸಬಹುದು. ನಿಮ್ಮ ಕೆಲಸದಲ್ಲಿ ಬಡ್ತಿಯಾಗಿ ಸ್ಥಳ ಬದಲಾವಣೆ ಸಹ ಕಂಡುಬರುತ್ತಿದೆ. ನಿಮ್ಮ ದೇವತಾರಾಧನೆ ಮತ್ತು ತೀರ್ಥಯಾತ್ರೆಗಳು ಯಶಸ್ವಿಯಾಗುತ್ತವೆ. ನಿಮ್ಮ ಸಂಶೋಧನೆ ಅಥವಾ ಆವಿಷ್ಕಾರಗಳು ಪ್ರಕಟಗೊಂಡು ಅವು ಸಹ ಯಶಸ್ಸು ಕಾಣಬಹುದು. ದೂರ ಪ್ರಯಾಣದ ಹಡಗು ಮತ್ತು ವಿಮಾನ ಪ್ರಯಾಣ ಯಶಸ್ಸು ಕಾಣಬಹುದು. ಪುಸ್ತಕ ಪ್ರಕಟಣೆ ಕೂಡ ಆಗಬಹುದು. ನಿಮ್ಮ ಮಕ್ಕಳ ಶೇರ್ ಮಾರುಕಟ್ಟೆಯ ಲಾಭಗಳು ಮತ್ತು ಅದರಿಂದ ಸಂತೋಷ ಅನುಭವಿಸುವಿರಿ. ನಿಮ್ಮ ಹೂಡಿಕೆಗಳಲ್ಲಿ ಯಶಸ್ಸು ಕಂಡುಬರುತ್ತಿದೆ. ನೀವು PhD ಪದವಿಗಾಗಿ ಯತ್ನಿಸುತ್ತಿದ್ದರೆ ಅದರಲ್ಲಿ ಯಶಸ್ಸು ಸಿಗುವ ಸಂಭವವಿದೆ. ನಿಮ್ಮ ಕೆಲವು ವಸ್ತುಗಳು ಕಳ್ಳರ ಪಾಲಾಗಬಹುದು. ಜಾಗ್ರತೆ, ಆದರೂ ಅವು ಮತ್ತೆ ನಿಮಗೆ ಸಿಗಲೂಬಹುದು. ನಿಮ್ಮ ತಂದೆ ತಾಯಿಯ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಇರಲಿ. ನಿಮ್ಮ ಸಂಗಾತಿಯ ಜೊತೆ ಕಿರಿಕಿರಿ ದಿನೇ ದಿನೇ ಹೆಚ್ಚಾಗುವ ಸಂಭವ ಇದೆ. ನಿಮ್ಮ ಮಕ್ಕಳಿಗೆ ಅನಾರೋಗ್ಯ ಸಮಸ್ಯೆ ಕಂಡುಬರಬಹುದು. ನಿಮಗೆ ಸಾಲದಿಂದ ವ್ಯಾಜ್ಯ ಅಥವಾ ಕಲಹ ಹೆಚ್ಚಾಗಬಹುದು. ಆದರೂ ಸಾಲ ಮರುಪಾವತಿ ಸಾಧ್ಯವಿದೆ. ನಿಮ್ಮ ಆಸೆ ಆಕಾಂಕ್ಷೆಗಳು ನಿಧಾನವಾಗಿ ಕೈಗೂಡುತ್ತವೆ. ನಿಮಗೆ ಕೆಲಸ ಮಾಡುವ ಹುಮ್ಮಸ್ಸು ಕಡಿಮೆ ಮತ್ತು ಧೈರ್ಯ ಕುಗ್ಗುತ್ತದೆ. ನಿಮಗೆ ಮನೆ ಬದಲಾವಣೆ ಮಾಡಬೇಕೆಂದಿದ್ದರೆ ಅದು ನಿಧಾನವಾಗುತ್ತದೆ. ನಿಮಗೆ ಕಾಯಿಲೆ ಉಲ್ಬಣವಾಗಿ ಸಂಗಾತಿಯಿಂದ ಕಿರಿಕಿರಿಯಾಗಿ ದೂರವಾಗುವುದು. ತಂದೆಯ ವ್ಯಾಪಾರ ಅಥವಾ ಕೆಲಸದಲ್ಲಿ ತೊಂದರೆ ಕಂಡುಬರುವುದು. ಹಿರಿಯ ಸಹೋದರರಿಗೆ ಆರೋಗ್ಯದಲ್ಲಿ ತೊಂದರೆ, ನೆಮ್ಮದಿ ಕಡಿಮೆ, ವ್ಯಾಪಾರದಲ್ಲಿ ಅಥವಾ ಕಚೇರಿಯಲ್ಲಿ ಬಾಕಿ ಬರಬೇಕಾದ ಹಣ ಬರದಿರುವುದು, ಕಾರ್ಮಿಕರಿಂದ ತೊಂದರೆ, ಸಾಲಕ್ಕೆ ಸಮಸ್ಯೆ ಮುಂತಾದವುಗಳು ಮಾರ್ಚ್ 26ರ ನಂತರ ಸುಧಾರಣೆ ಕಂಡುಬರುತ್ತವೆ. ಮಾರ್ಚ್ 26ರ ನಂತರ ತಾವು ವಾಹನ ಅಥವಾ ಜಮೀನು ಖರೀದಿ ಮಾಡಲು ಯತ್ನಿಸಿ. ಈ ಎಲ್ಲ ವಿವರಗಳನ್ನು ಪರಿಶೀಲಿಸಿದರೆ ಶುಭ ಫಲಗಳು ಚೆನ್ನಾಗಿವೆ, ಅಶುಭ ಫಲಗಳು ಕಡಿಮೆ ಇದ್ದು ಯಶಸ್ಸು ಜಾಸ್ತಿ ಇದೆ. ಆತ್ಮೀಯರೇ, ಈ ಎಲ್ಲ ವಿವರಗಳು ನಮಗೆ ಇಷ್ಟವಾದರೆ ಈ ಚಾನಲ್ ಅನ್ನ ನಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ, ಅವರು ಸಹ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವಂತೆ ಮಾಡಿ ಪ್ರೋತ್ಸಾಹ ನೀಡಬೇಕೆಂದು ತಮ್ಮಲ್ಲಿ
ಕಳಕಳಿಯಿಂದ ಕೋರುತ್ತಿದ್ದೇನೆ. ವಂದನೆ.